ಹೌದು ವೀಕ್ಷಕರೇ, ನಟ ರಕ್ಷಿತ್ ಶೆಟ್ಟಿಗೆ 25 ಲಕ್ಷ ದಂಡ ವಿಧಿಸಿರೋದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದು ನಿಯಮ ಮೀರಿ ತಮ್ಮ ಒಂದು ಸಿನಿಮಾದಲ್ಲಿ ನಿಯಮ ಮೀರಿ ಒಂದು ಸಾಂಗನ್ನು ಯೂಸ್ ಮಾಡ್ಕೊಂಡಿರ್ತಾರೆ ಇವರು. ಹಂಗಾಗಿ ಆ ಸಿನಿಮಾದಲ್ಲಿ ಏನು ಸಾಂಗ್ ಯೂಸ್ ಮಾಡಿರ್ತಾರೆ ಆ ಸಾಂಗಿನ ಸಲುವಾಗಿ ಕೋರ್ಟು ಇವರಿಗೆ 25 ಲಕ್ಷ ದಂಡ ವಿಧಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಕ್ಷಿತ್ ಶೆಟ್ಟಿಯವರು ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಕುತೂಹಲ ಇರ್ಬೋದು. ಆ ವಿಚಾರವಾಗಿ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಹೌದು, ರಕ್ಷಿತ್ ಶೆಟ್ಟಿಯವರು ಏನು ಮಾಡ್ತಾಯಿದ್ದಾರೆ ಅಂತೇಳಿ ನಿಮಗೂ ಕೂಡ ಒಂದು ಕುತೂಹಲ ಇರ್ಬೋದು. ಆ ವಿಚಾರವಾಗಿ ನಾನು ಹೇಳೋದಾದರೆ, ಇವರು 5 ಸಿನಿಮಾಗಳ ಒಂದು ಸ್ಕ್ರಿಪ್ಟ್ ಬರ್ತಾ ಇದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ. ಅದರಲ್ಲಿ ಈಗ ರಿಚರ್ಡ್ ಆ್ಯಂಟೋನಿ ನಂಬರ್ 1 ಆಗಿದೆ. ರಿಚರ್ಡ್ ಆ್ಯಂಟೋನಿ ಏನು ಸ್ಕ್ರಿಪ್ಟ್ ಬರ್ತಾ ಇದ್ದಾರೆ, ಅದರ ಒಂದು ಸಿನಿಮಾ ಕೂಡ ಈ ಒಂದು ತಿಂಗಳಲ್ಲಿ ನೆಕ್ಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಶೂಟಿಂಗ್ ಕೂಡ ಪ್ರಾರಂಭ ಆಗುವಂಥ ಲಕ್ಷಣ ಕಾಣ್ತಾ ಇದೆ. ಹಾಗಾಗಿ ಯಾರ್ಯಾರು ನಟ ರಕ್ಷಿತ್ ಶೆಟ್ಟಿ ಅಭಿಮಾನಿಗಳಿದ್ದಾರೆ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ಇನ್ನು ಏನು ನಟಿ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ಬ್ರೇಕಪ್ ಆದಮೇಲೆ ನಟ ರಕ್ಷಿತ್ ಶೆಟ್ಟಿ ಅವರು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಹಾಗಾಗಿ ನಿಮಗೂ ಕೂಡ ಕುತೂಹಲ ಇರ್ಬೋದು, ರಕ್ಷಿತ್ ಶೆಟ್ಟಿ ಅವರು ಎಲ್ಲಿ ಹೋದರು, ಏನು ಕತೆ ಅಂತೇಳಿ. ಮೊನ್ನೆ ತಮ್ಮ ಊರಲ್ಲಿ ಪಂಜುರ್ಲಿ ದೈವದ ಮೊರೆ ಹೋಗಿದ್ದರು. ಅದು ಕೂಡ ನೀವು ನೋಡಿರ್ಬೋದು ಹಲವು ಮೀಡಿಯಾಗಳಲ್ಲಿ. ಹೀಗೆ ಪೂಜೆ ಪುನಸ್ಕಾರ ಅಂತ ಹೋಗಿದ್ದಾರೆ. ಬಟ್ ಯಾವುದೇ ಲವ್ ಬ್ರೇಕಪ್ ಆದಮೇಲೆ ಒಬ್ಬ ವ್ಯಕ್ತಿ ಸ್ವಲ್ಪ ಸಂಕಟ ಇದ್ದೇ ಇರುತ್ತೆ. ಆಮೇಲೆ ಅವರು ಮತ್ತೆ ಪುಟಿದೇಳುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಅದು ರಕ್ಷಿತ್ ಶೆಟ್ಟಿಗೂ ಕೂಡ ಬರಲ್ಲ ಅಂತೇಳಿ ಯಾರ್ಯಾರು ರಕ್ಷಿತ್ ಶೆಟ್ಟಿ ಫ್ಯಾನ್ಸ್ ಇದ್ದೀರಾ ಎಲ್ಲರೂ ಕೂಡ ನಮಗೆ ಫಾಲೋ ಮಾಡಿ. ನಮಸ್ಕಾರ.